ಗೈಸ್ ಎಲ್ಲ ನದರು ಗಿದರೆಲ್ಲ ಹಾಸ್ಪಿಟಲ್ದೆಲ್ಲ ಹೋಗ್ಬೇಕಂತ ಅದು ತೆಂಗಿನಕಾಯಿಂದ ನದರು ತೆಗಿತಾರೆ ಗೈಸ್ ಹಿಂಗೆ. ಆ್ಯಂಡ್ ಇಲ್ಲೆಲ್ಲೋ ಹೊಡಿತಾರೆ. ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು ನಾನು ಈವ್ನಿಂಗಿಂದ ಸ್ಟಾರ್ಟ್ ಮಾಡಿದ್ದೀನಿ. ಏನು ಅಂತಂದರೆ ಹಾಸ್ಪಿಟ್ಲಲ್ಲಿ ಫೈನಲ್ ಇವತ್ತು ನಮ್ಮ ಅಮ್ಮ ಡಿಸ್ಚಾರ್ಜ್ ಮಾಡ್ತಾ ಇದ್ದಾರೆ. ಸೊ ಹಂಗಾಗಿ ಇಲ್ಲಿಗೆ ಬಂದಿದ್ದೀನಿ ಕ್ಯಾಶ್ ಕೌಂಟ್ರ್ ಹತ್ರ. ಇಲ್ಲಿ ನೋಡ್ರಿ ಗೈಸ್, ಅವರು ಬ್ಲೂ ಕಲರ್ ಡ್ರೆಸ್ ಹಾಕೊಂಡಿದ್ದಾರಲ್ಲ, ಸೊ ಅವ್ರ ಕೈಯಲ್ಲಿ ನಮ್ಮ ಫೈಲ್ಸ್ ಇದೆ. ಇಲ್ಲಿಗೆ ಬಂದು ಡಿಸ್ಚಾರ್ಜ್ ಕೇಳ್ತಾ ಇದ್ದಾರೆ ಗೈಸ್. ಅಲ್ಲಿಗಾದ್ಮೇಲೆ ಆ್ಯಂಡ್ ಈ ಬಿಲ್ ತೋರಿಸಾದ್ಮೇಲೆ ಇಲ್ಲಿ ನೋಡ್ರಿ ಗೈಸ್, ಪ್ಲೀಸ್ ಪ್ರೊವೈಡ್ ದಿಸ್ ರಿಸಿಪ್ಟ್ ವೆನ್ ಯು ಆರ್ ಡಿಸ್ಚಾರ್ಜ್ಡ್, ಅದರ್ವೈಸ್ ಯುವರ್ ಪೇಮೆಂಟ್ ವಿಲ್ ನಾಟ್ ಬಿ ಪ್ರೊಸೆಸ್ಡ್ ಫಾರ್ ಎ ರೀಫಂಡ್. ಆ್ಯಂಡ್ ಇದು ಕೊಟ್ಟರೆ ನಾವು ಕಟ್ಟಿದ್ದು ಅಡ್ವಾನ್ಸಲ್ಲಿ ಕಟ್ಟಿದ್ದು 10K ಅದೆಲ್ಲ ರಿಟರ್ನ್ ಬರುತ್ತೆ ಗೈಸ್, ರೀಫಂಡ್ ಬರುತ್ತೆ. ಸೊ ಹಂಗಾಗಿ ಆ್ಯಂಡ್ ಇಲ್ಲಿಂದ ನಾನು ಕಂಪ್ಲೀಟ್ ನೈಟ್ ತನಕ ಬ್ಲಾಗ್ ಮಾಡ್ತೀನಿ. ಆ್ಯಂಡ್ ಅವ್ರ ಕೈಯಲ್ಲಿ ಇದೆಯಲ್ಲ ಗೈಸ್ ಫೈಲ್, ಅದು ಕಂಪ್ಲೀಟ್ ಫೈಲ್ ನಮ್ಮದೇ ಗೈಸ್. ಆ್ಯಂಡ್ ಆ ಫೈಲ್ ತೋರಿಸಿ ಮತ್ತೆ ರಿಸಿಪ್ಟ್ ಹಾಕ್ತಾರೆ. ಆ್ಯಂಡ್ ಅವರು ಕ್ಯಾಶ್ ಕೌಂಟ್ರಲ್ಲಿ ರಿಸಿಪ್ಟ್ ಕೊಟ್ಟರೆ ನಾವು ಅದನ್ನು ಒಯ್ದು ಮತ್ತೆ ಡಾಕ್ಟ್ರ್ ಕೊಡ್ಬೇಕು ಗೈಸ್. ಆ್ಯಂಡ್ ಡಾಕ್ಟ್ರ್ ಕೊಟ್ಟಾದ್ಮೇಲೆ ಅವ್ರು ಡಾಕ್ಟ್ರ್ ಮತ್ತೆ ಸಿಗ್ನೇಚರ್ ಮಾಡಿ ಕನ್ಸಲ್ಟೆಂಟ್ ಫೀಸ್ ತೊಗೊಂಡು ಮತ್ತೆ ರಿಟರ್ನ್ ಹಾಕ್ತಾರೆ ಗೈಸ್. ಅವಾಗ ಡಿಸ್ಚಾರ್ಜ್ ಆಗುತ್ತೆ ಆ್ಯಂಡ್ ಹೋಗ್ತೀವಿ ಮತ್ತೆ ರಿಟರ್ನ್ ಮನೆಗೆ. ನಾನು ಪ್ರೆಸೆಂಟ್ ಇಲ್ಲಿ ಕೂತಿದ್ದೀನಿ. ಆ್ಯಂಡ್ ಇದಾದಮೇಲೆ ಅವರು ಅಲ್ಲಾದಮೇಲೆ ಕರೀತಾರೆ. ಸೊ ಇದು ರಿಸಿಪ್ಟ್ ಕೊಟ್ಟು ಮತ್ತೆ ರಿಸಿಪ್ಟ್ ಇಸ್ಕೋಬೇಕು. ಆ್ಯಂಡ್ ಅದಾದಮೇಲೆ ಮತ್ತೆ ಸೀದಾ ಮನೆಗೆ ಹೋಗ್ಬೇಕು ಗೈಸ್. ಆ್ಯಂಡ್ ನಿಮಗೆಲ್ಲ ಶೇವ್ ಮಾಡ್ತೀನಿ ಆ್ಯಂಡ್ ನೋಡಿ. ಆ್ಯಂಡ್ ಈ ವಿಡಿಯೋ ಎಂಡ್ ತನಕ ನೋಡಿ ಗೈಸ್. ಆ್ಯಂಡ್ ನಾನು ಮನೆ ಹತ್ರನೂ ಹೋಗ್ತೀನಿ, ನಿಮ್ಗೆ ಮನೆ ಹತ್ರನೂ ಶೇರ್ ಮಾಡ್ತೀನಿ ಗೈಸ್. ಇವಾಗ ಒಂದು ಸ್ವಲ್ಪ ಹೊತ್ತು ಮತ್ತೆ ವೇಟ್ ಮಾಡಬೇಕಾಗುತ್ತೆ, ಕರಿತಾ ಇದ್ದಾರೆ ಗೈಸ್, ಹೋಗ್ತೀನಿ. ಆ್ಯಂಡ್ ಗೈಸ್ ಈಗ ತಾನೇ ಡಿಸ್ಚಾರ್ಜ್ ರಿಸಿಪ್ಟ್ನು ಕೊಟ್ಟರು ಆ್ಯಂಡ್ ಅಮೌಂಟ್ ರೀಫಂಡ್ನು ಆಯಿತು. ಆ್ಯಂಡ್ ಇವಾಗ ಲಿಫ್ಟಲ್ಲಿ ಇದ್ದೀನಿ ಆ್ಯಂಡ್ ಮೇಲ್ಗಡೆ ಹೋಗ್ತಾ ಇದ್ದೀನಿ ಗೈಸ್. ಆ್ಯಂಡ್ ನಮ್ಮ ಅಮ್ಮನ ಕರ್ಕೊಂಡು ಸೀದಾ ರಿಟರ್ನ್ ಮನೆಗೆ ಹೋಗಬೇಕು. ಆ್ಯಂಡ್ ನಿಮಗೆಲ್ಲ ಪ್ರೊಸೆಸ್ ತೋರಿಸ್ತೀನಿ ಗೈಸ್. ಆ್ಯಂಡ್ 3rd ಫ್ಲೋರ್ಗೆ ಬಂದಿದ್ದೀನಿ. ಸೊ ಗೈಸ್ ಈಗ ನಾವು ಮೇಲಿಂದ ಕೆಳಗಡೆ ಬಂದಿದ್ದೀವಿ. ಆ್ಯಂಡ್ ಇವಾಗ ಇವಿಷ್ಟು ಕಂಪ್ಲೀಟ್ ಮೆಡಿಸಿನ್ಸ್ ಒಯ್ಯಬೇಕು. ಅಲ್ಲಿ ಚಿಟ್ ಕೊಟ್ಟಿದ್ದೀವಿ, ಅವ್ರು ತೆಗಿತಾ ಇದ್ದಾರೆ. ಆ್ಯಂಡ್ ಇವರೆಲ್ಲರ ಗೈಸ್ ಅಲ್ಲಿ ಅದಿಷ್ಟು ನಮ್ಮ ಲಗೇಜು, ಅಲ್ಲಿ 3 ಬ್ಯಾಗು ಆ್ಯಂಡ್ ಇವೆಲ್ಲ ರಿಪೋರ್ಟ್ಸು. ಆ್ಯಂಡ್ ಅಲ್ಲಿ ಕುಂತಿದ್ದಾರೆ. ಮತ್ತೆ ಇವಾಗ ರಿಸಿಪ್ಟಲ್ಲಿ ಹೋಗ್ತಿದೆ. ಆ್ಯಂಡ್ ನಾವು ಇದೆಲ್ಲ ತೊಗೊಂಡು ಮತ್ತೆ ಸೀದಾ ಇವಾಗ ಮನೆಗೆ ಹೋಗ್ತೀವಿ ಗೈಸ್. ಆ್ಯಂಡ್ ನಾವು ಇಲ್ಲಿ ವೆಯ್ಟಿಂಗ್ ಹಾಲ್ ಹತ್ರ ಇದ್ದೀವಿ. ವೆಯ್ಟಿಂಗ್ ಹಾಲ್ ಹತ್ರ ಇವಾಗ ಮೆಡಿಸಿನ್ಸ್ ಕೊಟ್ಟಿದ್ದೀನಿ, ಕೊಡ್ತಾ ಇದ್ದಾರೆ, ಅವರು ಪಿಕ್ ಮಾಡೋದು. ಆ್ಯಂಡ್ ಬರ್ತೀನಿ ಗೈಸ್ ಮತ್ತೆ ಮೆಡಿಸಿನ್ಸ್ ತೊಗೊಂಡು. ಸೊ ಗೈಸ್ ಆಟೋ ಬಂದಿದೆ, ಅಲ್ಲಿ ಹೊರಗಡೆ ಇದೆ ಆಟೋ. ನಾವು ಇವಾಗ ಲಗೇಜ್ ಎಲ್ಲ ತೊಗೊಂಡು ಹೋಗ್ತಾ ಇದ್ದೀವಿ. ನಾವು ಲಗೇಜಲ್ಲಿ ತೊಗೊಂಡು ರಿಟರ್ನ್ ಹೋಗ್ತಾ ಇದ್ದೀವಿ ಗೈಸ್. ಆ್ಯಂಡ್ ಅಲ್ಲಿಗೆ ಹೋದ್ಮೇಲೆ ಅಲ್ಲಿ ರಿಟರ್ನ್ ಮನೆಗೆ ಹೋದ್ಮೇಲೆ ಮನೆಯಲ್ಲಿ ಇವಾಗ ನಮ್ಮ ಅಮ್ಮನಲ್ಲಿ ಮನೆಗೆ ಕರ್ಕೊಂಡು ಹೋಗ್ಬೇಕು ಗೈಸ್. ಆ್ಯಂಡ್ ಇಲ್ಲಿ ನೋಡಿ ಹೋಗ್ತಾ ಇದ್ವಿ. ಇದು ಮತ್ತೆ ಆಫ್ಟರ್ 3 ಡೇಸ್ ಆದಮೇಲೆ ಮತ್ತೆ ರಿಟರ್ನ್ ಹಾಸ್ಪಿಟಲ್ಗೆ ಬರ್ಬೇಕಂತೆ ಗೈಸ್. ಆ್ಯಂಡ್ ಅಲ್ಲಿಗೂ ಬರ್ತೀನಿ. ಆ್ಯಂಡ್ ಇಲ್ಲಿ ನೋಡಿ ಲಗೇಜ್ ಇವೆಲ್ಲ ರಿಪೋರ್ಟ್, ಅಲ್ಲಿದೆ ಆಟೋ, ಅವ್ರ ಆಟೋನ ಕಳಿಸ್ತೀವಿ, ನಾವು ಬೈಕ್ ಮೇಲೆ ಹೋಗ್ತೀವಿ. ಇದೆಲ್ಲ ತಗ ಮೇಲಕ್ಕೆ ಅಲ್ಲಾಕಿಲ್ಲಿ ನೀ ಚಲೋ ಬಿಸಾಕ್ಬೇಡ. ಇವು ರಿಪೋರ್ಟ್ ಕೈ ತಗೋ, ಇವು ಚಲೋ ಆಗಿ ಹಿಡ್ಕೊ. ಇದ್ರಾಗ ಟ್ಯಾಬ್ಲೆಟ್ಸ್ ಮೆಡಿಸಿನ್ಸ್ ಅವ. ಅದು ಕೈಯಾಗ ಕಾಲ ಹತ್ರ ಹಿಡ್ಕೊಬಿಡು, ಅದು ಕೈಯಾಗ ಹಿಡ್ಕೊ ಬಾ. ಅದು ಹೇಳ್ತಾನೆ ಅಡ್ರೆಸ್ ಹಂಗೆ. ಎಸ್ ಇವ್ರನ್ನ ಆಟೋ ಕೇಳಿಸಿದ್ವಿ. ಏನು ಡೆಲಿವರಿನ ಆಗಿಲ್ಲ.
ಅವ್ರದ್ದು ಇಲ್ಲ ಇಲ್ಲ ಏನಿಲ್ಲ. ಹಾಂ ಗೈಸ್ ಏನೋ ಎಮೋಷ್ನಲ್ ಆ್ಯಂಡ್ ಸೆಂಟಿಮೆಂಟ್ಸ್ ಇದಾವೆ. ಇವ್ರಿಗೂ ಒಂದು ಸೆಂಟಿಮೆಂಟ್ ಇದೆ, ಏನೋ ತೆಂಗಿನಕಾಯಿ ಹೊಡಿಬೇಕಂತೆ. ಸೊ ಹಂಗಾಗಿ ನಾವು ತೆಂಗಿನಕಾಯಿ ತರಕಂತ ಹೋಗ್ತಾ ಇದೀವಿ ಗೈಸ್. ತೆಂಗಿನಕಾಯಿ ತಂದು ಮತ್ತೆ ಮನೆಗೆ ಹೋಗ್ತೀವಿ, ತೊಗೊಂಡು ಹೋಗ್ತೀವಿ ಗೈಸ್. ಗೈಸ್ ಇಲ್ಲಿ ಶಾಪಿಗೆ ಬಂದಿದ್ದೀವಿ ಆ್ಯಂಡ್ ಇಲ್ಲಿ ತೆಂಗಿನಕಾಯಿ ತೊಗೊಂಡು ಮತ್ತೆ ಹಾಸ್ಪಿಟ್ಲ್ ಹತ್ರ ಹೋಗ್ತೀವಿ ಗೈಸ್. ನೋಡಿ ತೆಂಗಿನಕಾಯಿ ಎಲ್ಲ ಕ್ಲೀನ್ ಮಾಡ್ತಿದ್ದಾರೆ. ಅದು ಕೈ ಕೊಂಡಿದ್ದಿಲ್ಲ, ಕೊಂಡಿಟ್ಕೊಂಡು ಕ್ಲೀನಾಗಿ ತೆಗಿತಾರೆ. ನೋಡಿ ಗೈಸ್ ಎಲ್ಲ ನದುರ್ಗಿದ್ರೆಲ್ಲ ಹಾಸ್ಪಿಟಲ್ದೆಲ್ಲ ಹೋಗ್ಬೇಕಂತ ಅದು ತೆಂಗಿನಕಾಯಿಂದ ನದರ್ ತೆಗಿತಾರೆ ಗೈಸ್. ಹಿಂಗ್ ಆ್ಯಂಡ್ ಇಲ್ಲೆಲ್ಲೋ ಹೊಡಿತಾರೆ. ಇಲ್ಲೆಲ್ಲ ರೋಡ್ಗೆ ಆಗ್ಬಾರ್ದು ಅಂತ ಗುಡಿ ಹತ್ರ ಹೊಡ್ಯಾಕಂತ ಹೇಳಿದ್ದಾರೆ. ಆ್ಯಂಡ್ ನೋಡಿ ಗೈಸ್ ಗುಡಿ ಹತ್ರ ಹೊಡೆದ್ರೆ ಅದು ಅಲ್ಲೇ ಇಡ್ಬೇಕಲ್ಲ. ಹಾಂ ಅದು ಕಾಯಿ ಅಲ್ಲೇ ಇಟ್ಟಿವಿ ಗೈಸ್. ಆ್ಯಂಡ್ ಅದಾದ್ಮೇಲೆ ಸೀದಾ ರಿಟರ್ನ್ ಮನೆಗೆ. ಆ್ಯಂಡ್ ಗೈಸ್ ಅವರು ಅಲ್ಲಿ ಹೋಗ್ತಾ ಇದ್ದಾರೆ, ನಾವು ಇಲ್ಲಿ ಬೈಕಿಂದ ಫಾಲೋ. A few minutes later. ನಾವು ಮನೆಗೆ ಬಂದಿದ ತಕ್ಷಣ ವಾಟರ್ ತೊಗೊಂಡು ಬಾ ಅಂತ ಅಂದರು ಗೈಸ್. ನಾವು ನೀರು ತೊಗೋತಿದ್ವಿ ಆ್ಯಂಡ್ ಕೊಡೋದಿಂದ ಹೊಯ್ಬೇಕು. ಸೊ ಮತ್ತು ನಾನು ಹೋಯ್ತೀನಿ ಗೈಸ್, ಬಟ್ ನಾನು ಶೋ ಮಾಡೋಕ್ಕಿಲ್ಲ. ಆ್ಯಂಡ್ ನೀರು ಎಲ್ಲಿದೆ ತೋರಿಸ್ತೀನಿ ಗೈಸ್. ನಮ್ಮ ಮನೆಯಿಂದ ಸ್ವಲ್ಪ ಒಂದು 30 ಮೀಟರ್ಸ್ ಗೈಸ್. ಆ್ಯಂಡ್ ಇಲ್ಲಿದೆ. A few moments later. ಫೈನಲಿ ನಾನು ಇವತ್ತು ರಿಟರ್ನ್ ಮನೆಗೆ ಬಂದಿದ್ದೀವಿ. ಆ್ಯಂಡ್ ನೆಕ್ಸ್ಟ್ ಡೇಯಿಂದ ಹಾಸ್ಪಿಟಲ್ಗೆ ಹೋಗೋದೇನೂ ಇಲ್ಲ. ಆ್ಯಂಡ್ ನಾನು ಇವತ್ತಿಂದ ಡೈಲಿ ಡೇ ಬೈ ಡೇ ಎಕ್ಸ್ಪೀರಿಯನ್ಸಸ್ ಆ್ಯಂಡ್ ಡೈಲಿ ಹೊರಗಡೆ ಹೋಗ್ತೀನಿ ಆ್ಯಂಡ್ ಎಲ್ಲ ಬ್ಲಾಗ್ಸ್ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ನಾನು ಪ್ರೆಸೆಂಟ್ ಇವಾಗ ವಿಡಿಯೋ ಎಡಿಟ್ ಮಾಡ್ತಾ ಇದ್ದೀನಿ ಗೈಸ್. ಆ್ಯಂಡ್ ಇದು ಇವತ್ತಿನ ಬ್ಲಾಗ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್.